ನಮಸ್ತೆ ಗೆಳೆಯರೆ. ನಮ್ಮೆಲ್ಲರ ಜೀವನದಲ್ಲೂ ಒಂದಿಲ್ಲೊಂದು ರೀತಿಯ ಕಷ್ಟಗಳು ಬಂದೇ ಬಂದಿರುತ್ತೆ. ಕೆಲವೊಂದ್ಸಲ ಈ ಕಷ್ಟಗಳು ಹೇಗಿರುತ್ತೆ ಅಂತಂದರೆ ನಮಗೆ ದಾರಿಯೇ ತೋಚದಂತಾಗಿರುತ್ತೆ. ಈ ಕಷ್ಟಗಳದ್ದು ಸಮಸ್ಯೆ ಅಲ್ಲ, ಆ ಕಷ್ಟಗಳಿಗೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದರ ಮೇಲೆ ಆ ಕಷ್ಟಗಳ ತೀವ್ರತೆ ನಿಂತಿರುತ್ತೆ. ಇದರ ಕುರಿತ ಒಂದು ಸುಂದರ ಕಥೆಯನ್ನು ನೋಡೋಣ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಆತ ತನ್ನ ಕೃಷಿ ಚಟುವಟಿಕೆಗಳಿಗೋಸ್ಕರ ಕುರಿ, ಕೋಣ, ಎತ್ತು, ಎಮ್ಮೆ ಹೀಗೆ ಹಲವಾರು ಪ್ರಾಣಿಗಳನ್ನ ಸಾಕಿರ್ತಾನೆ. ಅದರಲ್ಲೊಂದು ಕತ್ತೆ ವಯಸ್ಸಾಗಿ ಮುದಿಯಾಗಿರುತ್ತೆ. ರೈತನು ಆ ಕತ್ತೆಯ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇರಲ್ಲ. ಈ ಕತ್ತೆ ಒಂದು ದಿನ ಮೇಯ್ತಾ ಊರಿನ ಹೊರಭಾಗಕ್ಕೆ ಬಂದುಬಿಡುತ್ತೆ. ಹಾಗೂ ಕತ್ತಲಲ್ಲಿ ದಾರಿ ಕಾಣದೆ ಒಂದು ಹಾಳಾದ ಬಾವಿಗೆ ಬಿದ್ದು ಬಿಡುತ್ತೆ. ಆ ಬಾವಿ ಆಳವಾಗಿದ್ದು ಆ ಕತ್ತೆಗೆ ಹೊರಬರಲು ಅಸಾಧ್ಯವಾಗುತ್ತೆ. ಸಹಾಯಕ್ಕಾಗಿ ಅರಚಾಡ್ತಾ ಇರುತ್ತೆ. ತುಂಬಾ ಹೊತ್ತಿನವರೆಗೂ ಯಾರೂ ಅದರ ಕೂಗನ್ನ ಕೇಳ್ತಾ ಇರಲ್ಲ. ಹೀಗೆ ಒಬ್ಬ ದಾರಿ ಹೋಗ ಆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಕತ್ತೆಯ ಅರಚಾಟವನ್ನು ಕೇಳ್ತಾನೆ. ಹಾಗೂ ಮುದಿ ಕತ್ತೆಯ ಪರಿಸ್ಥಿತಿಯನ್ನು ಕಂಡು ಮರಗುತ್ತಾನೆ. ಆತ ತಡ ಮಾಡದೆ ಆ ಊರಿಗೆ ತೆರಳಿ ಆ ಕತ್ತೆಯ ಮಾಲೀಕನಿಗೆ ಸುದ್ದಿ ಮುಟ್ಟಿಸ್ತಾನೆ. ಆ ಕತ್ತೆಯ ಮಾಲೀಕ ತನ್ನಿತರ ಗೆಳೆಯರೊಂದಿಗೆ ಆ ಕತ್ತೆಯನ್ನು ಎತ್ತಲು ಬೇಕಾದ ಸಲಕರಣೆಗಳನ್ನು ತೆಗೆದುಕೊಂಡು ಆ ಬಾವಿಯ ಹತ್ತಿರ ಬರ್ತಾರೆ. ಹಗ್ಗ, ಏಣಿ ಏನೇ ಬಳಸಿದ್ರೂ ಆ ಕತ್ತೆಯನ್ನ ಹೊರತೆಗೆಯಲು ಸಾಧ್ಯವಾಗುವುದಿಲ್ಲ. ಹೀಗೆ ಸ್ವಲ್ಪ ಸಮಯ ಪ್ರಯತ್ನ ಪಟ್ಟ ಬಳಿಕ ಆ ಕತ್ತೆಯ ಮಾಲೀಕ ಒಂದು ತೀರ್ಮಾನಕ್ಕೆ ಬರ್ತಾನೆ. ಹೇಗೂ ಇದೊಂದು ಮುದಿ ಕತ್ತೆ, ಇದರಿಂದ ಯಾವುದೇ ಉಪಯೋಗವೂ ಇಲ್ಲ. ಹಾಗಾಗಿ ಇದನ್ನು ಇಲ್ಲೇ ಬಿಟ್ಟು ಮಣ್ಣು ಮಾಡಿ ಮುಚ್ಚೋದೆ ಲೇಸು ಅಂತ ಯೋಚನೆ ಮಾಡ್ತಾನೆ. ಹಾಗೂ ತನ್ನ ಅಭಿಪ್ರಾಯವನ್ನು ಇತರರೊಂದಿಗೆ ಹಂಚಿಕೊಳ್ತಾನೆ. ಹಾಗೆ ಅಲ್ಲಿ ಸೇರಿದ್ದವರೆಲ್ಲ ಒಂದೊಂದೇ ಹಿಡಿ ಮಣ್ಣನ್ನ ಆ ಬಾವಿಗೆ ಸುರಿಯಲು ಶುರು ಮಾಡ್ತಾರೆ. ಮಣ್ಣು ಬೀಳ್ತಾ ಇದ್ದಂತೆ ಆ ಕತ್ತೆಗೆ ಏನಾಗ್ತಾ ಇದೆ ಎನ್ನುವ ಅರಿವಾಗುತ್ತೆ. ಅದಕ್ಕೆ ಕ್ಷಣಕಾಲ ಬೇಸರವಾಗುತ್ತೆ. ಹಾಗೂ ಬೇಸರದಿಂದ ಮತ್ತಷ್ಟು ಜೋರಾಗಿ ಕಿರಿಚಾಡಕ್ಕೆ ಶುರು ಮಾಡುತ್ತೆ. ಜನರು ಮಣ್ಣು ತುಂಬುವುದನ್ನ ಮುಂದುವರೆಸ್ತಾರೆ. ಕತ್ತೆಯು ಸಹ ತನ್ನ ಅರಚಾಟವನ್ನ ಮುಂದುವರಿಸುತ್ತೆ. ಹೀಗಿರಬೇಕಾದ್ರೆ ಸ್ವಲ್ಪ ಹೊತ್ತಿನ ಬಳಿಕ ಆ ಬಾವಿಯಿಂದ ಸದ್ದು ಬರೋದು ಸಂಪೂರ್ಣವಾಗಿ ನಿಲ್ಲುತ್ತೆ. ಈ ರೈತ ಏನಾಗಿದೆ ಎಂದು ಹತ್ತಿರ ಬಂದು ನೋಡಿದಾಗ ಅವನಿಗೆ ಆಶ್ಚರ್ಯ ಕಾದಿರುತ್ತೆ. ಆ ಕತ್ತೆ ಮಣ್ಣು ಬೀಳ್ತಾ ಇದ್ದ ಹಾಗೆ ತನ್ನ ಬೆನ್ನಿನಿಂದ ಆ ಮಣ್ಣುಗಳನ್ನು ಕೊಡವಿ ಅದರ ಮೇಲೆ ನಿಲ್ತಾ ಹೋಗುತ್ತೆ. ಮಣ್ಣು ತುಂಬುತ್ತಾ ಇದ್ದ ಹಾಗೆ ಕತ್ತೆಯು ಸಹ ಆ ಮಣ್ಣಿನ ರಾಶಿ ಮೇಲೆ ನಿಲ್ಲುತ್ತಾ ಬಾವಿಯ ಮೇಲ್ಭಾಗಕ್ಕೆ ಬಂದು ತಲುಪುತ್ತೆ. ಇನ್ನೇನು ಸ್ವಲ್ಪ ದೂರ ಇದೆ ಅಂತನ್ನುವಾಗ ಆ ಕತ್ತೆ ಛಂಗನೆ ನೆಗೆದು ಬಾವಿಯಿಂದ ಹೊರಬರುತ್ತೆ. ಹಾಗೂ ಹಿಂತಿರುಗದೆ ದೂರ ಓಡಿ ಹೋಗುತ್ತೆ. ಗೆಳೆಯರೇ, ಈ ಪುಟ್ಟ ಕತೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಮ್ಮ ಜೀವನದಲ್ಲಿಯೂ ಸಹ ಸಮಸ್ಯೆಗಳು ಮಣ್ಣಿನಂತೆ ನಮ್ಮ ಮೇಲೆ ಬೀಳುತ್ತಲೇ ಇರುತ್ತವೆ. ಟೀಕೆಗಳು, ಅವಮಾನಗಳು ಅಥವಾ ಸೋಲುಗಳು ನಮ್ಮನ್ನು ಹೂತು ಹಾಕಲು ಪ್ರಯತ್ನಿಸುತ್ತವೆ. ಆದರೆ ನಾವು ಆ ಕತ್ತೆಯಂತೆ ಕಷ್ಟಗಳನ್ನು ಕೊಡವಿ ಹಾಕಿ ಅವುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮೇಲೆ ಬರಬೇಕು. ಸಂಕಷ್ಟದ ಸಮಯದಲ್ಲಿ ಯಾರೋ ಬಂದು ನಮ್ಮನ್ನು ರಕ್ಷಿಸುತ್ತಾರೆ ಎಂದು ಕಾಯುವ ಬದಲು ನಮ್ಮ ಬುದ್ಧಿವಂತಿಕೆ ಮತ್ತು ಪ್ರಯತ್ನದಿಂದ ನಾವೇ ದಾರಿ ಮಾಡಿಕೊಳ್ಳಬೇಕು. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ನಮ್ಮ ದೃಷ್ಟಿಕೋನ ಸರಿಯಾಗಿದ್ದರೆ ಸಾವಿನ ಬಾಯಿಯಿಂದಲೂ ನಾವು ಹೊರಬರಬಹುದು. ನೆನಪಿಡಿ, ಸಮಸ್ಯೆಗಳು ನಮ್ಮನ್ನು ಮುಗಿಸಲು ಬರುವುದಿಲ್ಲ, ನಮ್ಮಲ್ಲಿರುವ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಬರುತ್ತವೆ. ಕಷ್ಟ ಬಂದಾಗ ಕುಗ್ಗಬೇಡಿ, ಅದನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ಇಂದಿನ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟವಾಗಿದ್ರೆ ನಿಮ್ಮ ಆಪ್ತರೊಂದಿಗೂ ಹಂಚಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.